ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ನಿಮ್ಮ ಮನೆಯ ಮುಂದೆ ಈ 5 ಗಿಡಗಳೇನಾದರೂ ಇದೆಯಾ? ಅಥವಾ 5ರಲ್ಲಿ ಯಾವುದಾದ್ರೂ ಒಂದು ಗಿಡ ಏನಾದರೂ ಇದೆಯಾ? ಬಹಳ ಕೆಟ್ಟದ್ದು. ಈ 5 ಗಿಡಗಳಿದೆಯಲ್ಲ, ನಿಮ್ಮ ಮನೆಯ ಮುಂದೆ ಏನಾದರೂ ಇದ್ದರೆ ಮನೆಗೆ ಬರುವಂತಹ ಮಹಾಲಕ್ಷ್ಮಿಯನ್ನ ವಾಪಸ್ ಕಳಿಸ್ಬಿಡುತ್ತಂತೆ. ಮನೆಗೆ ಬರುವಂತಹ ಅದೃಷ್ಟವನ್ನ ವಾಪಸ್ ಕಳಿಸುತ್ತಂತೆ. ಆ 5 ಗಿಡಗಳಾದರೂ ಯಾವುದು? ಯಾಕೆ ಮನೆ ಮುಂದಿರಬಾರ್ದು? ಅದು ಉಂಟು ಮಾಡುವ ವಾಸ್ತು ದೋಷ ಆದರೂ ಯಾವುದು? ಈ ಎಲ್ಲ ಮಾಹಿತಿಯನ್ನ ಈ ಸಂಚಿಕೆಯಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ ನೋಡಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸರಳ ವಿರಳ ಮಹಾವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ನೀವೇನಾದರೂ ಮೊಟ್ಟ ಮೊದಲನೆಯ ಬಾರಿಗೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ದರೆ ಜೀತ್ ಮೀಡಿಯಾ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಹೇಳಿ. ಈ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡಿ. ಭಗವಂತನ ನಾಮಸ್ಮರಣೆ ಆಗುತ್ತೆ. ಅದೇ ರೀತಿ ವೀಕ್ಷಕರೇ, ನಿಮಗೋಸ್ಕರ ವಿಶೇಷ ಸೌಲಭ್ಯ ಒಂದು ಬಂದಿದೆ. ಅದೇನಪ್ಪ ಅಂದರೆ, ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಬಟನ್ ಇರುತ್ತೆ. ಅದನ್ನು ಒತ್ತಿದರೆ ತಕ್ಷಣ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದ ತಕ್ಷಣ ಮೆಂಬರ್ಗಳಿಗೆ ಇರುವಂಥ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು ಇಂಥ ಡಿಫ್ರೆಂಟ್ ಕಂಟೆಂಟನ್ನು ಮೆಂಬರ್ಗಳಿಗೆ ಅಂತ ಲಿಸ್ಟಿಂಗ್ ಮಾಡಿಟ್ಟಿರ್ತಾರೆ. ಅದನ್ನು ನೀವು ಎಕ್ಸೆಸ್ ಮಾಡ್ಬೋದು, ಮೆಂಬರ್ಗಳು ಮಾತ್ರ. ಬನ್ನಿ, ತಡ ಮಾಡದೆ ಇವತ್ತಿನ ಸಂಚಿಕೆ ಆರಂಭ ಮಾಡೋಣ. ಮನೆ ಎದುರುಗಡೆ ಯಾವ 5 ಅಪಾಯಕಾರಿ ಮರಗಳು, ಗಿಡಗಳು ಇರಬಾರ್ದು ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ವಾಸ್ತು ಪ್ರಕಾರ ಮನೆಯ ಮುಂದೆ ಈ ಒಂದು 5 ಅಪಾಯಕಾರಿ ಗಿಡಗಳು ಇದ್ದರೆ ಮನೆಯ ವಿಶೇಷವಾದಂಥ ಏಳಿಗೆ, ಅಭಿವೃದ್ಧಿಗೆ ಅಡೆತಡೆಗಳನ್ನು ಉಂಟು ಮಾಡುತ್ತೆ. ಮನೆಗೆ ದುಃಖವನ್ನು ಹೊತ್ತು ತರುತ್ತೆ, ಸಾಲವನ್ನು ಹೊತ್ತು ತರುತ್ತೆ, ಅನಾರೋಗ್ಯವನ್ನು ಹೊತ್ತು ತರುತ್ತೆ. ಒಂದೊಂದಾಗಿ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಭಾರತೀಯ ವಾಸ್ತುಶಾಸ್ತ್ರಕ್ಕೆ ನೂರಾರಲ್ಲ, ಸಾವಿರಾರು ವರ್ಷಗಳ ಒಂದು ಇತಿಹಾಸವೇ ಇದೆ, ಅದರ ಸತ್ಯವೇ ಇದೆ. ಮನೆಯ ಮುಖ್ಯದ್ವಾರವನ್ನು ಮಾತೆ ಮಹಾಲಕ್ಷ್ಮಿ ಪ್ರವೇಶ ಮಾಡುವಂತಹ, ನಗನಗುತ್ತಾ ಬರುವಂತಹ ಸ್ಥಳ ಅಂತ ನಾವು ಹೇಳ್ತೀವಿ. ಆ ಮನೆಯ ಮುಖ್ಯದ್ವಾರ ಇದೆಯಲ್ಲ, ಅದೇ ಮನೆಗೆ ಅದೃಷ್ಟ, ಒಂದು ಹ್ಯಾಪಿನೆಸ್, ಒಂದು ಅಬಂಡನ್ಸ್, ವೆಲ್ತ್, ಲಕ್, ಹೆಲ್ತ್ ಎಲ್ಲವನ್ನ ತರುವಂತಹ ಒಂದು ನಿರ್ಧಾರ ಮಾಡುವಂತಹ ಜಾಗ, ಒಂದು ಎನರ್ಜಿ ಪ್ಲೇಸ್ ಅಂತಲೇ ಹೇಳ್ಬೋದು. ಸರಿಯಾದಂತಹ ಗಿಡಗಳನ್ನಿಟ್ಟಾಗ ಲಕ್ಷ್ಮಿ ಆಗಮನ ಆಗುತ್ತೆ. ಅದೇ ತಪ್ಪಾದ ಗಿಡಗಳಿದ್ದರೆ ಲಕ್ಷ್ಮಿ ಹಾಗೆ ವಾಪಸ್ ಹೊರಡುವಂಥದ್ದು, ಅವಕಾಶಗಳು ಹಂಗಿನಂಗೆ ಹೊರಗಡೆ ಹೊರಟು ಬಿಡುತ್ತೆ. ಮನೆಯಲ್ಲಿ ನಕಾರಾತ್ಮಕತೆ, ನೆಗೆಟಿವ್ ಎನರ್ಜಿ, ಸಂಘರ್ಷ, ಸಾಲ ಎಲ್ಲವೂ ಬೆಳೀತಾ ಹೋಗುತ್ತೆ. ಇಲ್ಲಿ ನೋಡೋಣ ಯಾವ ಗಿಡಗಳು ಇರಬಾರದು ಅಂಥೇಳಿ. ನೋಡಿ, ನಾನು ಸುಮಾರು ಕಡೆ ವಾಸ್ತುಗೆ ಹೋದಾಗ ತೆಗ್ಸಿರ್ತೀನಿ, ಕಳ್ಳಿ ಗಿಡಗಳನ್ನು ಇಟ್ಟು ಬಿಡುತ್ತಾರೆ. ಪಾಪಸ್ ಕಳ್ಳಿ ಗಿಡ ನೋಡಿ, ಸ್ಕ್ರೀನ್ ಮೇಲೆ ಅದು ಯಾವ ಗಿಡ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಹಾ ತಪ್ಪು. ವಾಸ್ತು ಪ್ರಕಾರ ಕಳ್ಳಿಯ ಗಿಡ, ಕಳ್ಳಿಯ ಮುಳ್ಳುಗಳು ಮನೆಗೆ ನೆಗೆಟಿವ್ ಎನರ್ಜಿಯನ್ನು ಹೊತ್ತು ತರುತ್ತೆ. ಮನೆಯಲ್ಲಿ ಜಗಳ, ನಕಾರಾತ್ಮಕತೆ, ಅಶಾಂತಿ, ಕಣ್ಣೀರು, ಸಾಲ, ದುಃಖ, ಅನಾರೋಗ್ಯ ಎಲ್ಲವನ್ನು ಉಂಟು ಮಾಡುತ್ತೆ. ಮನೆಯಲ್ಲಿ ಶಿಕ್ಷಣ ಸಮಸ್ಯೆ, ಕೌಟುಂಬಿಕ ಕಲಹ ಹೆಚ್ಚಾಗುತ್ತೆ. ವೈಜ್ಞಾನಿಕವಾಗಿಯೂ ಕೂಡ ಈ ಕ್ಯಾಕ್ಟಸ್, ಕಳ್ಳಿಯ ಗಿಡ ಅಂತ ಏನು ಹೇಳ್ತೀವಿ, ಇವುಗಳು ರಾತ್ರಿ CO2 ರಿಲೀಸ್ ಮಾಡುತ್ತೆ. ಮನೆಯ ಮುಂದೆ ನೆಗೆಟಿವ್ ಎನರ್ಜಿ ಹೆಚ್ಚು ಸೃಷ್ಟಿಯಾಗತ್ತೆ. ಹಾಗಾಗಿ ಇದನ್ನು ಇಡೋದು ಸೂಕ್ತ ಅಲ್ಲ ಅಂಥೇಳಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇನ್ನು ಮನೆಯಲ್ಲಿ ಅಂದರೆ ಮನೆಯ ಎದುರುಗಡೆ, ನಿಮ್ಮ ಕಂಪೌಂಡ್ ಒಳಗಡೆ ಆಗಿರಬಹುದು,
ಇಮಿಡಿಯೇಟ್ ಮನೆಯ ಮುಖ್ಯದ್ವಾರ ನಿಮ್ಮ ಏರಿಯಾದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅರಳಿ ಮರ ಮತ್ತು ಆಲದ ಮರಗಳನ್ನು ಬೆಳೆಸಬಾರ್ದು. ಯಾಕೆಂದರೆ ಇವುಗಳು ಪರಮ ಪೂಜ್ಯ ಒಂದು ಗಿಡಗಳಾಗಿರೋದ್ರಿಂದ ಅವುಗಳಿಗೆ ಸ್ಥಾನ ಎಲ್ಲಿ ಕೊಡಬೇಕು ಅಂದರೆ ದೇವಸ್ಥಾನದ ಮುಂದೆ ಇರುವಂತಹ ಗಿಡಗಳಾಗಿರುತ್ತೆ. ಹಾಗಾಗಿ ಇವುಗಳಿಗೆ ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತಂದರೆ, ಗ್ರಹಸ್ಯ ಪ್ರಾಂಗಣೆ ಅಶ್ವತ್ಥಃ ಶ್ರೀ ವಿನಾಶಕ ಅಂಥೇಳಿ, ಅಂದರೆ ಮನೆ ಮುಂದೆ ಅರಳಿ ಮರ ಅಶುಭ ಅಂತ ಹೇಳಿದ್ದಾರೆ. ಇನ್ನು ದೇವಸ್ಥಾನದ ಆವರಣದಲ್ಲಿ ನೆಡಬೇಕು, ಪ್ರತಿ ಶನಿವಾರ ಪೂಜಿಸಬೇಕು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಇನ್ನು ನೆಕ್ಸ್ಟ್ ತಾಳೆ ಮರ ಅಂತ ಹೇಳುತ್ತಾರೆ. ಹಾಗಾಗಿ ಈ ತಾಳೆ ಮರವನ್ನು ಕೂಡ ಮನೆಯ ಮುಂದೆ ಇಡಬಾರದು ಅಂತ ಹೇಳುತ್ತಾರೆ. ಇದು ಏನು ಮಾಡುತ್ತೆ ಅಂದರೆ ಮನೆಗೆ ಬರುವಂತಹ ಪಾಸಿಟಿವ್ ಎನರ್ಜಿಯನ್ನು ಬ್ಲಾಕ್ ಮಾಡುತ್ತೆ, ಆರ್ಥಿಕ ಸಮಸ್ಯೆ ಉಂಟು ಮಾಡುತ್ತೆ, ವ್ಯಾಪಾರದಲ್ಲಿ ನಷ್ಟ, ಉದ್ಯೋಗ ಕಳೆದುಕೊಳ್ಳುವಂತಹ ಭೀತಿ ಉಂಟಾಗುತ್ತೆ. ಹಾಗಾಗಿ ಇನ್ನು ನೇರಳೆ ಮರ ಅಂತ ಹೇಳ್ತಾರೆ. ಈ ನೇರಳೆ ಅಥವಾ ತಾಮರ ಜಾತಿಯ ಗಿಡಗಳು ಡಾರ್ಕ್ ಕಲರ್ಡ್ ಪ್ಲ್ಯಾಂಟ್ಸ್ ಅಂತ ಹೇಳ್ತಾರೆ. ಉದಾಹರಣೆಗೆ ಬ್ಲ್ಯಾಕ್ ರೋಸ್, ಪರ್ಪಲ್ ಪ್ಲಮ್ ಟ್ರೀ, ಡಾರ್ಕ್ ಕ್ಲೌಸ್ ಗಿಡಗಳು. ಈ ಗಿಡಗಳು ಮನೆಯಲ್ಲಿದ್ದರೆ ಏನಾಗುತ್ತೆ ಅಂದರೆ ಡಿಪ್ರೆಷನ್, ಖಿನ್ನತೆ, ಮನೆ ಮಂದಿ ಯಾವಾಗಲೂ ಕೂಡ ಜಗಳ, ಹೊಡೆದಾಟ, ಅಶಾಂತಿ, ಕಣ್ಣೀರು ಇದರಲ್ಲೇ ಕಳಿಬೇಕಾಗತ್ತೆ. ಹಾಗಾಗಿ ಕಪ್ಪು ನೇರಳೆ ಬಣ್ಣದ ಈ ಗಿಡಗಳು ರಾಹುಕೇತುಗಳ ಪ್ರಭಾವವನ್ನು ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಬದಲಿಗೆ ಬಿಳಿ ಅಥವಾ ಹಳದಿ ಹೂವಿನ ಗಿಡಗಳನ್ನು ಮನೆಯ ಮುಂದೆ ನೆಡೋದ್ರಿಂದ ಬಹಳ ಶುಭ ಅಂತ ಹೇಳ್ತಾರೆ. ಇನ್ನು ಕ್ಷೀರ ವೃಕ್ಷ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲಿ. ಅಂದರೆ ಹಾಲನ್ನು ಬಿಡುವಂತಹ, ಹೊರಸೂಸುವಂತಹ ಮರಗಿಡಗಳನ್ನು ಮೋಸ್ಟ್ ಡೇಂಜರಸ್ ಅಂತ ಹೇಳ್ತಾರೆ, ಅಪಾಯಕಾರಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ರಬ್ಬರ್ ಪ್ಲ್ಯಾಂಟ್ ಆಗಿರ್ಬೋದು, ಫಿಕಸ್ ಆಗಿರಬಹುದು, ಇಂತಹ ಮರಗಳು ಮನೆ ಎದುರುಗಡೆ, ಅಂದರೆ ಆ ಮರದಿಂದ ಹಾಲು ಸೂಸ್ತಾ ಇರುತ್ತೆ. ಆದರೆ ಒಂದೇನಪ್ಪ ಅಂದರೆ ಇದರಿಂದ ಶಾಸ್ತ್ರದಲ್ಲಿ ಹೊರಗಿಡುವಂತಹ ಮರ ಯಾವುದು ಅಂತಂದರೆ ನಮಗೆ ವಿಶೇಷವಾದಂಥ ಗಣಪತಿಯ ಆಶೀರ್ವಾದ ಇರುವಂತಹ ಎಕ್ಕದ ಗಿಡ. ಎಕ್ಕದ ಗಿಡ ಕೂಡ ಹಾಲನ್ನು ಹೊರಸೂಸುತ್ತೆ, ಬಟ್ ಅದನ್ನು ಮನೆ ಮುಂದೆ ಇಟ್ಕೊಳ್ಳೋದ್ರಿಂದ ಯಾವ ದೋಷ ಬರೋದಿಲ್ಲ. ಅದನ್ನು ಬಿಟ್ಟು ಹೊರತುಪಡಿಸಿ ಬೇರೆ ಹಾಲು ಸೂಸುವಂತಹ ಮರಗಳನ್ನು ಮನೆ ಮುಂದೆ ಇಟ್ಕೋಬಾರ್ದು. ಇದರಿಂದ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಆಗುತ್ತೆ, ಮನೆಯನ್ನು ಮಾರುವಂತಹ ಒತ್ತಡ ಬರುತ್ತೆ, ಮಕ್ಕಳ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ. ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ನೋಡಿ ಶಾಸ್ತ್ರಗಳಲ್ಲಿ, ಕ್ಷೀರವೃಕ್ಷ ಗ್ರಹದ್ವಾರೆ ಶ್ರೀನಾಶಕ, ಅಂದರೆ ಯಾವ ಹಾಲನ್ನು ಹೊರಸೂಸುವಂಥ ಮರಗಿಡಗಳನ್ನು ಮನೆ ಮುಂದೆ ಬೆಳೆಸಿದರೆ ಶ್ರೀ ಅಂದರೆ ಸಂಪತ್ತು ನಾಶ ಆಗತ್ತೆ ಅಂತ ಅರ್ಥ. ಹಾಗಾಗಿ ಮನೆಯ ಮುಂದೆ ಹಾಲು ಹೊರಸೂಸುವ ಗಿಡಗಳಿದ್ದರೆ ಅವುಗಳನ್ನು ತಕ್ಷಣ ತೆಗೆದುಬಿಡಿ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ನೋಡಿ ವೀಕ್ಷಕರೇ, ಎಂತಹ ಅದ್ಭುತ ವಾಸ್ತುಶಾಸ್ತ್ರಕ್ಕೆ ಸಂಬಂಧಿಸಿದ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವ ರೀತಿಯ ಒಂದು ಅಪಾಯಕಾರಿ, ಅಂದರೆ ವಾಸ್ತುಗೆ ಅಪಾಯಕಾರಿಯಾದಂತಹ ಮರಗಿಡಗಳನ್ನು ಮನೆಯಲ್ಲಿ, ಮನೆಯ ಹೊರಗಡೆ ನೀವು ತಪ್ಪಾಗಿಯೂ ಕೂಡ ಬೆಳೆಸ್ಕೋಬಾರ್ದು ಅನ್ನೋ ವಿಷಯ ಹೇಳಿದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ. ಇಂಥ ಗಿಡಗಳಿದ್ದರೆ ದಯಮಾಡಿ ಅವುಗಳನ್ನು ನಿಮ್ಮ ಮನೆಯಿಂದ ದೂರ ತಗೊಂಡು ಹೋಗಿ ನೆಟ್ಟುಬಿಡಿ. ಅವುಗಳನ್ನು ಕಿತ್ತಿ ಬಿಸಾಕೋದು ಬೇಡ. ಎಲ್ಲ ಮರ ಸಸ್ಯಗಳಿಗೂ ಕೂಡ ನಾವು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ, ಅವುಗಳಿಗೂ ಕೂಡ ಜೀವ ಇರುತ್ತೆ, ಎಲ್ಲವನ್ನು ನಾವು ಈಕ್ವಲ್ ಆಗಿ ಕಾಣಬೇಕಾಗತ್ತೆ. ಗುರುಗಳು ಹೇಳಿದ್ದಾರೆ ಅಂತ ತಕ್ಷಣ ಅದನ್ನು ಕಿತ್ತಿ ಬಿಸಾಕಿ ಒಣಗಿಸಿ ಸಾಯಿಸೋದು ಬೇಡ. ಅವುಗಳನ್ನು ಮನೆಯಿಂದ ದೂರ ತಗೊಂಡು ಹೋಗಿ ಅವನ್ನ ರೆಸ್ಪೆಕ್ಟ್ಫುಲ್ಲಿ ಅವನ್ನ ಮತ್ತೆ ನೆಟ್ಟು ಅವುಗಳಿಗೆ ನೀರು ಹಾಕಿ ಅವುಗಳನ್ನು ಪೋಷಿಸುವಂಥ ಕೆಲಸ ಮಾಡ್ಕೊಳ್ಳಿ, ಬಿಟ್ಟರೆ ಅವನ್ನ ಸಾಯಿಸೋದು ಬೇಡ. ಆದರೆ ನಿಮ್ಮ ಮನೆಯಿಂದ ಅವು ದೂರ ಇರಲಿ, ಹೊರಗಡೆ ಇರಲಿ, ವಾಸ್ತುಗೆ ಒಂದು ಪಾಸಿಟಿವ್ಗೆ ಒಂದು ವೈಬ್ರೇಷನನ್ನು ನಿರ್ಮಾಣ ಮಾಡಿಕೊಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇಂಥ ಉಪಯುಕ್ತ ಮಾಹಿತಿಯನ್ನು ಕೊಟ್ಟಂಥ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿರ್ತೀನಿ. ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಪ್ರಚಾರ ಮಾಡಿ ವೀಕ್ಷಕರೇ. ಇಂಥದ್ದೇ ಉಪಯುಕ್ತ ವಾಸ್ತು ಸಂಚಿಕೆ ಸರಳ ವಿರಳ ಮಹಾವಾಸ್ತುವಿನಲ್ಲಿ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.